ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಸಬ್ಸೆಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಕ್ಲಾಸಲ್ಲಿ ಸಬ್ಸೆಟ್ಸ್ ಆ್ಯಂಡ್ ಪವರ್ಸೆಟ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಸಬ್ಸೆಟ್. ಈ ಸಬ್ಸೆಟ್ಸ್ ಅಂದರೆ ನಮ್ಮ ಮೊದಲಿಗೆ ಸೆಟ್ ಅಂದರೆ ಏನು ತಿಳ್ಕೊಂಡಿದ್ದೀವಿ. ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಗೊತ್ತು. ಅದೇ ರೀತಿ ಎ ಸಬ್ಸೆಟ್ ಅಂದರೆ a set A is called a subset of B if every element of A is also an element of B. ಎಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟು ಕೂಡ ಬಿ ಯಲ್ಲಿ ಇದೆ ಅಂತ ಶೋ ಮಾಡಿದರೆ ನಾವು ಆವಾಗ ಅದು ಎ ಬಿಕಮ್ಸ್ ದಿ ಸಬ್ಸೆಟ್ ಆಫ್ ಬಿ. ಎ ವಿಲ್ ಬಿಕಮ್ ದಿ ಸಬ್ಸೆಟ್ ಆಫ್ ಬಿ ಯಾವಾಗ ಅಂದರೆ ಎಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಬಿ ಯಲ್ಲಿರಬೇಕು. ಈಗ ಒಂದು ಚಿತ್ರನ ನೋಡೋಣ. ಇದೊಂದು ಸೆಟ್ ಇದೆ ಬಿ ಅಂತ. ಇದರೊಳಗೆ ಎಲಿಮೆಂಟ್ಸು ವೈ ಟಿ ಹೆಚ್. ಸಾಮಾನ್ಯವಾಗಿ ನಾವು ಕ್ಯಾಪಿಟಲ್ ಲೆಟರ್ನ ನೇಮ್ ಮಾಡೋಕ್ಕೆ ಉಪಯೋಗಿಸ್ಕೋತೀವಿ. ಸ್ಮಾಲ್ ಲೆಟರ್ಸ್ನ ಎಲಿಮೆಂಟ್ಸ್ ಆಫ್ ಸೆಟ್ ಆಗಿ ಕನ್ವೆನ್ಷನ್ ಆಗಿ ತಗೋತೀವಿ. ಸೊ ಈಗ ಇನ್ನೊಂದು ಸೆಟ್ ಡಿಫೈನ್ ಮಾಡ್ತಾಯಿದ್ದೀನಿ, ಎ ಅಂತ. ಆ ಸೆಟ್ ಒಳಗಡೆ ಎ ಮತ್ತು ಎಸ್ ಅಂತ ಎರಡು ಎಲಿಮೆಂಟ್ ಇದೆ. ಈಗ ಈ ಎ ಸ್ಮಾಲ್ ಲೆಟರ್ ಎ ಏನು ಎಲಿಮೆಂಟ್ ಇದೆ ಅದು ಸೆಟ್ ಎಲ್ಲಿದೆ ನೋಡ್ತಾ ಇದ್ದೀವಿ. ಆ ಸೆಟ್ಟಲ್ಲಿ ಎ ಇರೋದ್ರಿಂದ ಅದು ಬಿ ಎಲ್ ಕೂಡ ಇದೆ. ನಾವು ಚಿತ್ರದ ಮೂಲಕ ನೋಡಿದ್ರೆ ಗೊತ್ತಾಗತ್ತೆ. ಯಾವಾಗ ಎ ಬಿ ಅನ್ನುವ ಒಂದು ಸೆಟ್ಟಲ್ಲಿದೆ ಅಂತ ಪ್ರೂವ್ ಆಯಿತೋ ಆವಾಗ ಎ ಬಿಕಮ್ಸ್ ದಿ ಸಬ್ಸೆಟ್ ಆಫ್ ಬಿ. ಇದನ್ನು ಸಿಂಬಲೈಸ್ ಆಗಿ ಈ ರೀತಿ ಬರಿತೀವಿ, ಎ ಸಬ್ಸೆಟ್ ಆಫ್ ಬಿ ಇಫ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಲೆಟರ್ ಎ ಅಂದರೆ ಸೆಟ್ ಎ ಇಂಪ್ಲೈಸ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಸೆಟ್ ಕ್ಯಾಪಿಟಲ್ ಬಿ. means to say that B becomes the superset of A. ಸೂಪರ್ಸೆಟ್ ಅಂದರೆ ಎ ಅದರೊಳಗೆ ಅಡಕವಾಗಿರಬೇಕು. ಎ ಬಿ ಒಳಗಡೆ ಇದ್ದರೆ ಬಿ ಬಿಕಮ್ಸ್ ಸೂಪರ್ಸೆಟ್ ಆಫ್ ಎ ಆ್ಯಂಡ್ ಎ ಬಿಕಮ್ಸ್ ಸಬ್ಸೆಟ್ ಆಫ್ ಬಿ. ಸೂಪರ್ಸೆಟ್ ಅಂದರೆ ಎಗಿಂತ ದೊಡ್ಡ ಸೆಟ್ ವಿಚ್ ಕಂಟೈನ್ಸ್ ಎ. ಓಕೆ, ನೆಕ್ಸ್ಟು ಕೆಲವೊಂದು ನೊಟೇಷನ್ಸ್ನ ನಾವು ಫಾಲೋ ಮಾಡ್ತೀವಿ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ನ ಎನ್ ಅಂತ ಕರಿತೀವಿ. ಸೆಟ್ ಆಫ್ ಆಲ್ ಇಂಟೀಜರ್ಸ್ನ ಝೆಡ್ ಅಂತ ಡಿನೋಟ್ ಮಾಡ್ತೀವಿ. ಅಥವಾ ಕೆಲವೊಂದು ಸಲ ನಾವು ಐ ಅಂತಲೂ ಡಿನೋಟ್ ಮಾಡಿರೋ ಉದಾಹರಣೆಗಳಿವೆ. ಅದೇ ರೀತಿ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಅದನ್ನು ಕ್ಯೂ ಅಂತ ಡಿಫೈನ್ ಮಾಡ್ತೀವಿ. ಸೆಟ್ ಆಫ್ ಆಲ್ ಇರ್ಯಾಷನಲ್ ನಂಬರ್ಸ್ನ ಕ್ಯೂ ಡ್ಯಾಶ್ ಅಂತ ತಗೋತೀವಿ. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ನ ಆರ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಇದು ಕನ್ವೆನ್ಷನ್. ನಾರ್ಮಲಿ ಎನ್ ಅಂದಿದ ತಕ್ಷಣ ನ್ಯಾಚುರಲ್ ನಂಬರ್ಸ್. ನಾವು ಬೇಸಿಕ್ಸ್ ಆಫ್ ಫಸ್ಟ್ PUC ಮ್ಯಾಥಮೆಟಿಕ್ಸಲ್ಲಿ ಈ ನಂಬರ್ ಸಿಸ್ಟಮ್ಸ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದಾಗ ಅದರೊಳಗೆ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ನ್ಯಾಚುರಲ್ ನಂಬರ್ಸ್ ಅಂದರೆ ಏನು, ಇಂಟೀಜರ್ಸ್ ಅಂದರೆ ಏನು, ರ್ಯಾಷನಲ್ ನಂಬರ್ಸ್ ಅಂತ ಯಾವಾಗ ಕರಿತೀವಿ, ಇರ್ಯಾಷನಲ್ ನಂಬರ್ಸ್ ಯಾವುದನ್ನು ಕರಿತೀವಿ, ರಿಯಲ್ ನಂಬರ್ ಏನು ಅಂತ. ಈಗ ನ್ಯಾಚುರಲ್ ನಂಬರ್ ಎನ್ ಅಂತ ತೊಗೊಂಡಿದ್ದೀವಿ. ಜಸ್ಟ್ ಇಟ್ ಈಸ್ ನಥಿಂಗ್ ಬಟ್ ಕೌಂಟಿಂಗ್ ನಂಬರ್ಸ್. ಈ ನ್ಯಾಚುರಲ್ ನಂಬರ್ ಏನಕ್ಕೆ ಇಲ್ಲಿ ತೊಗೋತಾ ಇದ್ದೀವಿ ಅಂದರೆ ಇಟ್ ಬಿಕಮ್ಸ್ ದಿ ಸಬ್ಸೆಟ್ ಆಫ್ ಇಂಟೀಜರ್ಸ್. ನ್ಯಾಚುರಲ್ ನಂಬರ್ಸ್ ಬಿಕಮ್ಸ್ ದಿ ಸಬ್ಸೆಟ್ ಆಫ್ ಇಂಟೀಜರ್ಸ್. ಇಂಟೀಜರ್ಸ್ ಕೂಡ ರ್ಯಾಷನಲ್ ನಂಬರ್ಸಿನ ಸಬ್ಸೆಟ್. ಅಂದರೆ ಝೆಡ್ ಅನ್ನೋದು ಇಸ್ ಫುಲ್ಲಿ ಟೋಟಲಿ ಕಂಟೈನ್ಡ್ ಇನ್ ಕ್ಯೂ ರ್ಯಾಷನಲ್ ನಂಬರ್ಸ್. ಅದೇ ರೀತಿ ಕ್ಯೂ ಡ್ಯಾಶ್ ಅಂತ ಇದೆ. ಕ್ಯೂ ಡ್ಯಾಶ್ ಈಸ್ ಇರ್ಯಾಷನಲ್ ನಂಬರ್ಸ್. ಇರ್ಯಾಷನಲ್ ನಂಬರ್ಸ್ ಅಂದರೆ ಗೊತ್ತಿದೆ, ವಿಚ್ ಕೆನಾಟ್ ಬಿ ರಿಟರ್ನ್ ಇನ್ ದಿ ಫಾರ್ಮ್ ಎ ಡಿವೈಡೆಡ್ ಬೈ ಬಿ ಆರ್ ಇಟ್ಸ್ ನಥಿಂಗ್ ಬಟ್ ಫ್ರ್ಯಾಕ್ಷನ್ಸ್ ಬಿ ನಾಟ್ ಈಕ್ವಲ್ ಟು ಝೀರೋ. ಅಂದರೆ ಯಾವುದು ಫ್ರ್ಯಾಕ್ಷನ್ಸ್ ಆಗಿ ಬರೆಯೋಕ್ಕಾಗಲ್ವೋ ಅದನ್ನು ಇರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ದಟ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎನಿ ಸೆಟ್ಸ್ given in this context till now.
ಆದರೆ ಯಾವಾಗ ರಿಯಲ್ ನಂಬರ್ ಅಂತ ತಗೋತೀವೋ ರಿಯಲ್ ನಂಬರ್ಸು, ಈ ರಿಯಲ್ ನಂಬರ್ಸ್ಗೆ ಬೋತ್ ಕ್ಯೂ ಆ್ಯಸ್ ವೆಲ್ ಆ್ಯಸ್ ಕ್ಯೂ ಡ್ಯಾಶ್, ಕ್ಯೂ ಮತ್ತು ಕ್ಯೂ ಡ್ಯಾಶ್ ಎರಡೂ ಸಬ್ಸೆಟ್ಸ್ಗಳಾಗಿವೆ ಆರ್ಗೆ, ರಿಯಲ್ ನಂಬರ್ಸ್ಗೆ. ಕ್ಯೂ ಡ್ಯಾಶ್ ಹೇಗೆ ಆರ್ಗೆ ಸಬ್ಸೆಟ್ಟೋ ಅದೇ ರೀತಿ ಕ್ಯೂ ಕೂಡ ಆರ್ಗೆ ಸಬ್ಸೆಟ್ ಆಗಿದೆ. ಇದನ್ನು ಸಿಂಬಲ್ ಆಗಿ ಈ ಥರ ಬರಿತೀವಿ, ಎನ್ ಈಸ್ ಸಬ್ಸೆಟ್ ಆಫ್ ಝೆಡ್, ಝೆಡ್ ಈಸ್ ಸಬ್ಸೆಟ್ ಆಫ್ ಕ್ಯೂ, ಕ್ಯೂ ಈಸ್ ಸಬ್ಸೆಟ್ ಆಫ್ ಆರ್. ಇದು ಒಂದು ನೋಟೇಷನ್. ಆದರೆ ಕ್ಯೂ ಡ್ಯಾಶ್ ಈಸ್ ಅ ಸಬ್ಸೆಟ್ ಆಫ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇದು ನಾವು ಇಟ್ಕೋಬೇಕು. ಕ್ಯೂ ಡ್ಯಾಶ್ ದೋ ಇಟ್ ಈಸ್ ನಾಟ್ ಕಂಟೈನ್ಡ್ ಇನ್ ಎನಿ ಅದರ್ set, it is contained in real numbers. R becomes the superset of all other sets. R is the bigger set ಅಲ್ವಾ. ಸೊ ಅದಕ್ಕೋಸ್ಕರ R is the superset of irrational number, ನ್ಯಾಚುರಲ್ ನಂಬರ್ಸ್, ಇಂಟೀಜರ್ಸ್. ಸೊ ಈ ರೀತಿ ಆರ್ನ ಸೂಪರ್ ಸೆಟ್ ಅಂತ ಕರಿತೀವಿ. ನೆಕ್ಸ್ಟು ಕ್ಯೂ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಕ್ಯೂ ಡ್ಯಾಶ್. ಕ್ಯೂ ಈಸ್ ನಾಟ್ ಕಂಟೈನ್ಡ್ ಇನ್ ಕ್ಯೂ ಡ್ಯಾಶ್ ಅನ್ನೋ ಒಂದು ನೊಟೇಷನ್ ಇದು. ಸೊ ಸಬ್ಸೆಟ್ ಅಂತ ಬರೆದು ಅದನ್ನು ಹೊಡೆದಾಕಿದ್ರೆ, ಸ್ಟ್ರೈಕ್ಔಟ್ ಮಾಡಿದ್ರೆ ನಾವು ಆವಾಗ ಅದು ಕ್ಯೂ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಕ್ಯೂ ಡ್ಯಾಶ್ ಅಂತ ಓದಬೇಕು. ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರದಲ್ಲಿ, ನೀವು ಕ್ಯೂಗೂ ಕ್ಯೂ ಡ್ಯಾಶ್ಗೂ ಒಂದಕ್ಕೊಂದು ಸಂಬಂಧ ಇಲ್ಲ, ಜೊತೆಗೆ ಅದಕ್ಕೆ ಕಾಮನ್ ಎಲಿಮೆಂಟ್ಸೇ ಇರಲ್ಲ. ಓಕೆ, ಅದೇ ರೀತಿ ಎನ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಕ್ಯೂ ಡ್ಯಾಶ್. ಸೊ ನೆಕ್ಸ್ಟು ಇಂಟರ್ವಲ್ಸ್ ಆ್ಯಸ್ ಸಬ್ಸೆಟ್ಸ್ ಆಫ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಅಂದರೆ ಈಗ ಇಂಟರ್ವಲ್ ಅಂದ್ರೇನು ಫಸ್ಟ್ ನೋಡ್ಕೊಳ್ಳೋಣ. ಲೆಟ್ ಎ ಕಮ ಬಿ ಟೂ ನಂಬರ್ಸ್ ವಿಚ್ ಬಿಲಾಂಗ್ಸ್ ಟು ದ ರಿಯಲ್ ನಂಬರ್ ಲೈನ್ ಸಚ್ ದ್ಯಾಟ್ ಎ ಲೆಸ್ ದ್ಯಾನ್ ಬಿ. ಎ ಏನಾಗಿರಬೇಕು, ಸ್ಮಾಲ್ ಲೆಟರ್ ಎ ಅನ್ನೋದು ಒಂದು ನಂಬರ್, ಅದು ಬಿ ಕೂಡ ಒಂದು ನಂಬರ್, ನಾನ್ ಝೀರೋ ನಂಬರ್ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ಇಟ್ ಮೇ ಬಿ ಝೀರೋ ಆಲ್ಸೋ, ಬಟ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸಮಥಿಂಗ್ ಲೈಕ್ 2 ಅಂತ ತೊಗೊಳ್ಳೋಣ, ಬಿನ 3 ಅಂತ ಇಟ್ಕೊಳ್ಳೋಣ. ಆ ಥರ ಎ ಶುಡ್ ಬಿ ಲೆಸ್ ದ್ಯಾನ್ ಬಿ, ಅದೇ ತೊಗೋಬೇಕು ಅಂತಲ್ಲ, ನೀವು ಯಾವ್ದು ಬೇಕಾದ್ರೆ ತೊಗೋಬೋದು. ಇವನ್ ಝೀರೋ ಆಲ್ಸೋ ಯು ಕ್ಯಾನ್ ಟೇಕ್. ದೆನ್ ವಿ ಡಿಫೈನ್ ಓಪನ್ ಇಂಟರ್ವಲ್ ಡಿನೋಟೆಡ್ ಬೈ ರೌಂಡ್ ಬ್ರ್ಯಾಕೆಟ್ಸ್ ಎ ಕಮ ಬಿ. ಅದನ್ನು ಓಪನ್ ಇಂಟರ್ವಲ್ ಅಂತ ಓದಬೇಕು. ಇಲ್ಲಿ ರೌಂಡ್ ಬ್ರ್ಯಾಕೆಟ್ಸ್ ಬರೆದು ಎ ಕಮ ಬಿ ಬರೆದರೆ ಇಟ್ ಈಸ್ ಎ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಲೈಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಅಂದರೆ ಎ ಮತ್ತು ಬಿ ಅಂತ ಎರಡು ರಿಯಲ್ ನಂಬರ್ ನಡುವೆ ಇರ್ತಕ್ಕಂಥ ನಂಬರ್ಸ್ ಏನಿದೆಯೋ, ರಿಯಲ್ ನಂಬರ್ಸ್ ಏನಿದೆಯೋ, ಆ ರಿಯಲ್ ನಂಬರ್ಗಳನ್ನೆಲ್ಲ ಕಲೆಕ್ಷನ್ ಮಾಡಿದರೆ ಅದನ್ನು ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಇದನ್ನು ಯಾಕೆ ಓಪನ್ ಇಂಟರ್ವಲ್ ಅಂತ ಕರಿತೀವಿ ಅಂದರೆ, ಈ ಎಂಡ್ ಪಾಯಿಂಟ್ ಇದೆಯಲ್ಲ, ಈಗ ಚಿತ್ರ ನೋಡಿದ್ರೆ ಗೊತ್ತಾಗತ್ತೆ, ಇದು ರಿಯಲ್ ನಂಬರ್ ಲೈನು, ಇದು ಎ ಪಾಯಿಂಟು, ರೈಟ್ ಸೈಡಲ್ಲಿ ಬಿ ಅಂತ ಇದೆ. ಎಕ್ಸ್ ಅನ್ನೋದು ಎ ಮತ್ತು ಬಿ ನಡುವೆ ಇದೆ. ಮತ್ತು ಈ ಒಂದು ಇಂಟರ್ವಲ್ ಅಂತ ಏನು ಕರಿತೀವಿ, ಎ ಕಮ ಬಿ ಓಪನ್ ಇಂಟರ್ವಲ್ ಅಂತ, ಇದರೊಳಗೆ ಇದು ಸಬ್ಸೆಟ್. ಯಾಕೆ ಸಬ್ಸೆಟ್ ಅಂದರೆ ಇಟ್ಸ್ ಎ ಪಾರ್ಟ್ ಆಫ್ ರಿಯಲ್ ನಂಬರ್ ಲೈನ್. ಅದು ಸಣ್ಣ ಪೀಸ್ ಅಷ್ಟೇ. ಎ ಬಿ ಅನ್ನೋದು ದೊಡ್ಡ ರಿಯಲ್ ನಂಬರ್ ಲೈನ್ ಏನಿದೆಯೋ ಅದರ ಒಂದು ಪಾರ್ಟ್ ಅಥವಾ ಪೀಸ್. ಇಟ್ ಈಸ್ ಅ ಸಬ್ಸೆಟ್ ಆಫ್ ರಿಯಲ್ ನಂಬರ್ ಆರ್. ಈ ಎಂಡ್ ಪಾಯಿಂಟ್ಸ್ ಇದೆಯಲ್ಲ ಎ ಮತ್ತು ಬಿ, ಅದು ಇದರೊಳಗೆ ಇನ್ಕ್ಲೂಡ್ ಆಗಿರಲ್ಲ. ಆದ್ದರಿಂದ ಇದನ್ನು ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಅಂದರೆ ಈ ಎಕ್ಸ್ ಲೈಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ಎ ಮತ್ತು ಬಿ ನಡುವೆ ಇರುತ್ತೆ. ಈಗ ಉದಾಹರಣೆಗೆ ಎಗೆ 2 ಅಂತ ತೊಗೊಂಡು ಬಿಗೆ 3 ಅಂತ ತೊಗೊಂಡ್ರೆ, ಎಕ್ಸ್ ಇಸ್ ಎ ನಂಬರ್ ವಿಚ್ ಈಸ್ ಗ್ರೇಟರ್ ದ್ಯಾನ್ 2, 2ಗಿಂತ ದೊಡ್ಡದಾಗಿರುತ್ತೆ, ಆದರೆ 3ಗಿಂತ ಕಡಿಮೆ ಇರುತ್ತೆ. 2, 3ನೇ ತೊಗೋಬೇಕು ಅಂತಲ್ಲ, ಯಾವ್ದು ಬೇಕಾದ್ರೂ ತೊಗೋಬೋದು ರಿಯಲ್ ನಂಬರ್ಸು ಸಚ್ ದಟ್ ಎ ಇಸ್ ಲೆಸ್ ದ್ಯಾನ್ ಬಿ. ಮತ್ತು ಆ ಇಂಟರ್ವಲ್ ಎಷ್ಟು ನಂಬರ್ಸ್ ಇರುತ್ತೆ, ಎನಿ ನಂಬರ್ 2.1 ಅಂತ ಇದೆ, 2.2 ಅಂತ ಹೇಳಿ ಯು ಕೆನಾಟ್ ನೇಮ್, ಯಾಕೆಂದರೆ ಇಟ್ಸ್ ಅ ಇನ್ಫೈನೈಟ್ ಸೆಟ್. ನಾನು 2.2 ಅಂತ ಕೇಳಿದ್ರೆ ಇನ್ನೊಬ್ಬರು 2.22 ಅಂತ ಕರಿಬೋದು,
2.2222 ಅಂತ ಎಷ್ಟು ಸಲ ಬೇಕಾ ಬರ್ಕೊಂಡೋದ್ರು ನೀವು ಇಟ್ ವಿಲ್ ನಾಟ್ ಎಂಡ್. ಸೊ ಇಟ್ ಇಸ್ ಎ ಇನ್ಫೈನೈಟ್ ಸೆಟ್. ಸೊ ಈ ಓಪನ್ ಇಂಟರ್ವಲಲ್ಲಿ ಇಟ್ ಕಂಟೈನ್ಸ್ ದಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ವಿಚ್ ಲೈಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಇಟ್ ಈಸ್ ಎ ಇನ್ಫೈನೈಟ್ ಸೆಟ್. ಈ ಥರ ರೌಂಡ್ ಬ್ರ್ಯಾಕೆಟ್ಸಲ್ಲಿ ಬರೀಬೇಕು. ಇದರೊಳಗೆ ಇನ್ಫೈನೈಟ್ ಎಲಿಮೆಂಟ್ಸ್ ಇದೆ. ಕೇವಲ ಎ ಕಮ ಬಿ ಬರೆದಿದ್ದೀವಿ ಅಂದರೆ ಬರೀ ಎರಡೇ ಎಲಿಮೆಂಟ್ ಅಂತೆಲ್ಲ ಓದಬಾರ್ದು. ಇದು ಇಟ್ ಈಸ್ ನಥಿಂಗ್ ಬಟ್, ಮತ್ತು ಇದು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈಗ ಪಾಯಿಂಟ್ಸ್ ಬರಿತೀವಿ 3D ಜಾಮೆಟ್ರಿಲಿ ಗ್ರಾಫ್ ಎಲ್ಲ ಬರೆದಾಗ 1,2 ಅಂತ ಬರಿತೀವಲ್ಲ, ಅದು ಪಾಯಿಂಟ್ ಅದು. ಆದರೆ ಇಲ್ಲಿ ಈ ನೊಟೇಷನ್ ಇಲ್ಲಿ ಇದನ್ನು ನಾವು ಓಪನ್ ಇಂಟರ್ವಲ್ ಅಂತ ಕರ್ಕೋತೀವಿ. ಓಪನ್ ಇಂಟರ್ವಲ್ಲು ಮತ್ತು ಪಾಯಿಂಟ್ ಗ್ರಾಫ್ ಮೇಲೆ ಬರಿತೀವಿ 1,2 ಅಂತ. ಅವೆರಡು ನೋಡೋಕ್ಕೆ ಒಂದೇ ಥರ ಇದೆ, ಆದರೆ ಅದೇ ಮೀನಿಂಗ್ ಬೇರೆ. ಇಲ್ಲಿ ಬರೆದಿರುವ ಎ ಕಮ ಬಿ ಮೀನಿಂಗೇ ಬೇರೆ ಆಗಿದೆ. ಸೊ ಇದು ಓಪನ್ ಇಂಟರ್ವಲ್. ಸೊ ನೆಕ್ಸ್ಟು ಅದೇ ರೀತಿ ಕ್ಲೋಸ್ಡ್ ಇಂಟರ್ವಲ್ ಅಂತ ಇದೆ. ಎ ಕ್ಲೋಸ್ಡ್ ಇಂಟರ್ವಲ್ ಡಿನೋಟೆಡ್ ಬೈ ಸ್ಕ್ವೇರ್ ಬ್ರ್ಯಾಕೆಟ್ ಎ ಕಮ ಬಿ ಇಸ್ ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಕ್ಸ್ ಸಚ್ ದ್ಯಾಟ್ ಎ is less than or equal to x less than or equal to b. ಅಂದರೆ x lies between a and b including it can take the value a as well as b. ಸೊ ಇದು ಮಾಮೂಲಿ ಈ ಥರ ನಂಬರ್ ಲೈನ್ ತೊಗೊಂಡಿದ್ದೀವಿ. a is less than b ಆಗಿದೆ ಮತ್ತು x lies between a and b. ಬಟ್ ಹಿಯರ್ ಕ್ಲೋಸ್ಡ್ ಇಂಟರ್ವಲ್ ಅಂತ ಏನಕ್ಕೆ ಕರಿತೀವಿ ಅಂದರೆ ಈ ಎಂಡ್ ಪಾಯಿಂಟ್ ಇದೆಯಲ್ಲ ಎ ಮತ್ತು ಬಿ, ಅದು ಕೂಡ ಇದರೊಳಗೆ ಇನ್ಕ್ಲೂಡ್ ಆಗಿರುತ್ತೆ. ಆಲ್ದೋ ಇಟ್ ಈಸ್ ಎ ಇನ್ಫೈನೈಟ್ ಸೆಟ್, ಇದು ಕೌಂಟ್ಲೆಸ್ ಆಗಿರೋದ್ರೂ ಇದರೊಳಗೆ ಎಲಿಮೆಂಟ್ಸ್ಗಳು ಓಪನ್ ಇಂಟರ್ವಲ್ಗಿಂತ 2 ಎಲಿಮೆಂಟ್ ಜಾಸ್ತಿ ಇರುತ್ತೆ. ಯಾವುದದು? ಎಂಡ್ ಪಾಯಿಂಟ್ಸ್ ಎ ಮತ್ತು ಬಿ ಅದರೊಳಗಿರಲ್ಲ, ಓಪನ್ ಇಂಟರ್ವಲಲ್ಲಿ ಇರಲ್ಲ. ಆದರೆ ಕ್ಲೋಸ್ಡ್ ಇಂಟರ್ವಲಲ್ಲಿ ಎ ಮತ್ತು ಬಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಆದ್ದರಿಂದ ಇದು ಇಟ್ ಈಸ್ ಎ ಬಿಗ್ಗರ್ ಸೆಟ್ ಕಂಪೇರ್ಡ್ ಟು ಓಪನ್ ಇಂಟರ್ವಲ್. ಸೊ ನೋಡಿ ಇಲ್ಲಿ ಇನ್ಫೈನೈಟ್ ಸೆಟ್ಸ್ನ ಹೇಗೆ ಕಂಪೇರ್ ಮಾಡ್ತಾಯಿದ್ವಿ ನಾವು, ಎಣಿಸೋಕ್ಕೆ ಆಗಲ್ಲ, ಎಷ್ಟು ಎಲಿಮೆಂಟ್ಸ್ ಇದೆ ಅಂತಲೇ ಗೊತ್ತಿಲ್ಲ. ಆದರೂ ವಿ ಕ್ಯಾನ್ ಮೇಕ್ ಔಟ್ ದಿ ಕಂಪ್ಯಾರಿಸನ್ ಬಿಟ್ವೀನ್ ಓಪನ್ ಇಂಟರ್ವಲ್ ಆ್ಯಂಡ್ ಕ್ಲೋಸ್ಡ್ ಇಂಟರ್ವಲ್. ಯು ಕ್ಯಾನ್ ಕಂಪೇರ್ ಮಾಡ್ಬೋದು, ಯಾವ್ದು ದೊಡ್ಡದು ಸೆಟ್ಟು ಯಾವ್ದು ಚಿಕ್ಕದು ಸೆಟ್ಟು, ಡಿಪೆಂಡಿಂಗ್ ಆನ್ ದೇರ್ ಕಾರ್ಡಿನಾಲಿಟಿ ಅಂತಲೂ ಹೇಳಿದ್ದೀನಿ. ಕಾರ್ಡಿನಾಲಿಟಿ ಇಸ್ ನಥಿಂಗ್ ಬಟ್ ದಿ ನಂಬರ್ ವಿಚ್ ಡಿನೋಟ್ಸ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೋ ಅದನ್ನು ನಾವು ಆ ನಂಬರ್ನ ನಾವು ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಅಂತ ಕರಿತೀವಿ. ಸೊ ಇಲ್ಲಿ ಕಾರ್ಡಿನಾಲಿಟಿ ಆಫ್ ಕ್ಲೋಸ್ಡ್ ಇಂಟರ್ವಲ್ ಈಸ್ 2 more than that ಆಫ್ ಓಪನ್ ಇಂಟರ್ವಲ್. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಸ್ಕ್ವೇರ್ ಬ್ರ್ಯಾಕೆಟ್ ಬರೀಬೇಕು. ಸ್ಕ್ವೇರ್ ಬ್ರ್ಯಾಕೆಟ್ ಬರೆದ್ರೆ ಅದು ಕ್ಲೋಸ್ಡ್ ಇಂಟರ್ವಲ್ ಆಗುತ್ತೆ. ರೌಂಡ್ ಬ್ರ್ಯಾಕೆಟ್ ಬರೆದ್ರೆ ಅದು ಓಪನ್ ಇಂಟರ್ವಲ್ ಆಗುತ್ತೆ. ಸೊ ನೆಕ್ಸ್ಟು ಇಂಟರ್ವಲ್ಸ್ ಕ್ಲೋಸ್ಡ್ ಅಟ್ ಒನ್ ಎಂಡ್ ಆ್ಯಂಡ್ ಓಪನ್ ಅಟ್ ದಿ ಅದರ್. ಇದು ಕೂಡ ಸಬ್ಸೆಟ್ ಆಫ್ ಆರ್. ಇವೆಲ್ಲ ನಾನು ಏನು ಎಕ್ಸಾಂಪಲ್ಗಳು ಕೊಡ್ತಾ ಇದ್ದೀನಿ, ಓಪನ್ ಇಂಟರ್ವಲ್ ಆಗಿರ್ಬೋದು, ಕ್ಲೋಸ್ಡ್ ಇಂಟರ್ವಲ್ ಆಗಿರ್ಬೋದು, ಅಥವಾ ಓಪನ್ ಅಟ್ ಒನ್ ಎಂಡ್ ಕ್ಲೋಸ್ಡ್ ಅಟ್ ದಿ ಅದರ್, ಅಥವಾ ಕ್ಲೋಸ್ಡ್ ಅಟ್ ಒನ್ ಎಂಡ್ ಓಪನ್ ಅಟ್ ದಿ ಅದರ್. ಸೊ ಈ ಥರ ಏನು ಇಂಟರ್ವಲ್ಸ್ ಇದೆಯೋ ಅವೆಲ್ಲನೂ ಸಬ್ಸೆಟ್ಸ್ ಆಫ್ ದಿ ರಿಯಲ್ ನಂಬರ್ ಲೈನ್ ಅಥವಾ ಸೆಟ್ ಆಫ್ ಆಲ್ ರಿಯಲ್ ನಂಬರಿನ ಸಬ್ಸೆಟ್ಸ್ ಆಗಿರುತ್ತೆ. ಸೊ ಇದು ವಾಟ್ ಯು ಮೀನ್ ಬೈ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಓಪನ್ ಅಟ್ ಬಿ ಅಂತ ಕರೆದ್ರೆ, ಒಂದು ನಂಬರ್ ಲೈನ್ ತೊಗೊಂಡಿದ್ದೀವಿ, ಸೇಮ್ ಥಿಂಗ್, ಎ ಇಸ್ ಲೆಸ್ ದ್ಯಾನ್ ಬಿ, ಎಕ್ಸ್ ಲೈಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ಬಟ್ ಎಕ್ಸ್ ಕ್ಯಾನ್ ಟೇಕ್ ಎಕ್ಸು ಎ ವ್ಯಾಲ್ಯೂ ಆಗಿರ್ಬೋದು ಅಥವಾ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಎ ಲೆಸ್ಸರ್ ದ್ಯಾನ್ ಬಿ. ಅಂದರೆ ಎಗಿಂತ ದೊಡ್ಡದಾಗಿದೆ, ಬಿಗಿಂತ ಚಿಕ್ಕದಾಗಿರುತ್ತೆ. ಆದರೆ ಈ ಎಕ್ಸು ಎ ವ್ಯಾಲ್ಯೂ ತೊಗೊಳತ್ತೆ ಇಲ್ಲಿ, ಅದು ಬಿ ವ್ಯಾಲ್ಯೂ ಅದು ತೊಗೊಳಕ್ಕಾಗಲ್ಲ. ಸೊ ಅಂಥದ್ದನ್ನ ಯಾಕೆಂದರೆ ಇದು ಓಪನ್ ಅಟ್ ಬಿ. ಓಪನ್ ಅಂದರೆ ಯು ಕೆನಾಟ್ ಚೂಸ್ ದಟ್ ವ್ಯಾಲ್ಯೂ ಬಿ, ಅಂದರೆ ಆ ವ್ಯಾಲ್ಯೂ ಎಕ್ಸು ಅದನ್ನು ತೊಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಅದು ಕ್ಲೋಸ್ಡ್ ಓಪನ್ ಇಂಟರ್ವಲ್ ಅಂತ ಓದ್ತೀವಿ ಇದನ್ನು. ಕ್ಲೋಸ್ಡ್ ಅಟ್ ಎ, ಓಪನ್ ಅಟ್ ಬಿ, ಕ್ಲೋಸ್ಡ್ ಓಪನ್ ಇಂಟರ್ವಲ್ ಅಂತ. ನೆಕ್ಸ್ಟು ಸೊ ಈ ಥರ ನೊಟೇಷನ್ ಬರಿತೀವಿ ಸಾಮಾನ್ಯವಾಗಿ. ನೆಕ್ಸ್ಟ್ ಅದೇ ರಿವರ್ಸ್ ಆಗಿರುತ್ತೆ. ಈಗ ಇನ್ನೊಂದು ಇದು ದಿಸ್ ಇಸ್ ಆಲ್ಸೋ ಇನ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ ಸೆಟ್. ಓಪನ್ ಕ್ಲೋಸ್ಡ್ ಇಂಟರ್ವಲ್.
open at A, closed at B. It is a set of all real numbers x such that it lies between A and B. Also, it can take the value of B. Number line ಇದೆ A is less than B. So, ಇದರೊಳಗೆ x cannot take the value of A but can take the value of B. Okay, next ನೋಡೋಣ. Power set. ಪವರ್ ಸೆಟ್ ಅಂದರೆ ಏನು? ದ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎ ಸೆಟ್ ಎ ಇಸ್ ಕಾಲ್ಡ್ ದಿ ಪವರ್ ಸೆಟ್ ಆಫ್ ಎ. ಈ ಒಂದು ಸೆಟ್ ಎ ಅಂತ ಇದೆ, ಆ ಸೆಟ್ಟಿನ ಇರ್ತಕ್ಕಂಥ ಎಲಿಮೆಂಟ್ಸ್ನ ಉಪಯೋಗಿಸ್ಕೊಂಡು ಸಬ್ಸೆಟ್ಸ್ಗಳನ್ನ ನಾವು ಬರೆದ್ರೆ ಅದರ ಎಲ್ಲ ರೀತಿಯ ಸಬ್ಸೆಟ್ಸ್ಗಳು, ಆ ಒಂದು ಸೆಟ್ ಎನ ಎಲ್ಲ ರೀತಿಯ ಸಬ್ಸೆಟ್ಸ್ ತಗೊಂಡು ಕಲೆಕ್ಷನ್ ಮಾಡಿದರೆ ಅದನ್ನು ಪವರ್ ಸೆಟ್ ಅಂತ ಕರಿತೀವಿ. ಪವರ್ ಸೆಟ್ ಆಫ್ ಎ. ಅದನ್ನು ಒಂದು ನೊಟೇಷನ್ ಫಾಲೋ ಮಾಡ್ತೀವಿ ನಾವು. ಎನ್ ಆಫ್ ಎ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಸೆಟ್ ಎ ಅಂತ. ಸೆಟ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂದರೆ ಎನ್ ಇದೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ನಾನು ಎನ್ ಅಂತ ಇಟ್ಕೊಂಡಿರ್ತೀನಿ. ಆಮೇಲೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೋಣ. ಜನರಲಾಗಿ ಈಗ ಹೇಳ್ತಾ ಇದ್ದೀನಿ ಎನ್ ಅಂತ. ಇಟ್ ಈಸ್ ನಥಿಂಗ್ ಬಟ್ ದಿ ಕಾರ್ಡಿನಾಲಿಟಿ ಆಫ್ ದಿ ಸೆಟ್ ಎ. ಕಾರ್ಡಿನಾಲಿಟಿ ಅಂದರೂ ಒಂದೇ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಅಂದರೂ ಒಂದೇ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಈಸ್ ಈಕ್ವಲ್ ಟು ಎನ್. ದೆನ್ ದಿ ಎಲಿಮೆಂಟ್ಸ್ ಆಫ್ ಪವರ್ ಸೆಟ್ ಆಫ್ ಎ ಈಸ್ ಈಕ್ವಲ್ ಟು 2 ಪವರ್ ಎನ್. ಇದು ನಾಪ್ಕ ಇಟ್ಕೋಬೇಕು. ಎ ಅನ್ನುವ ಸೆಟ್ಟಲ್ಲಿ ಎನ್ನಷ್ಟು ಎಲಿಮೆಂಟ್ಸ್ ಇದ್ದರೆ ಅದರ ಪವರ್ ಸೆಟ್ ಅದರೊಳಗೆ 2 ಪವರ್ ಎನ್ ಎಲಿಮೆಂಟ್ಸ್ ಇರುತ್ತೆ. ಒಂದು ಉದಾಹರಣೆ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಈಗ ಒಂದು ಸೆಟ್ ಇದೆ ಎ ಅಂತ. ಈ ಸೆಟ್ಟಲ್ಲಿ 3 ಎಲಿಮೆಂಟ್ ಇದೆ, 1 2 3. ಸೊ 1 ಮತ್ತು 2 3 ಇವೆಲ್ಲ ಎಲಿಮೆಂಟ್ಸ್ ಆಫ್ ಸೆಟ್ ಎ. ಸೊ ಈಗ ಲೆಟ್ ಮಿ ಸ್ಟಾರ್ಟ್. ಹೌ ಮೆನಿ ಎಲಿಮೆಂಟ್ಸ್ ಡಸ್ ದಿ ಎ ಹ್ಯಾವ್? ಅದನ್ನು ನೊಟೇಷನಲ್ಲಿ ಈ ಥರ ಬರ್ತೀವಿ. ಎನ್ ಆಫ್ ಎ ಇಸ್ ಈಕ್ವಲ್ ಟು 3 ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಸ್ ಈಕ್ವಲ್ ಟು 3 ಅಂತ ಬರ್ತಿದ್ದೀವಿ. ಪವರ್ ಸೆಟ್ ಈ ಫಾರ್ಮುಲಾ ಮೇಲೆ ಇದೆಯಲ್ಲ, ಪಿ ಆಫ್ ಎ ಅಂದರೆ ಏನು? 2 ಪವರ್ ಎನ್. ಎನ್ ಅಂದರೆ ಎಷ್ಟು ಇಲ್ಲಿ? 3. ಸೊ ಅಂದರೆ 3 ಎಲಿಮೆಂಟ್ಸ್ ಇದೆ ಅಂತ. ಸೊ ಅದಕ್ಕೋಸ್ಕರ ಇದು 2 ಪವರ್ 3 ಆಗುತ್ತೆ. 2 ಪವರ್ 3 ಈಸ್ ನಥಿಂಗ್ ಬಟ್ 8. ಅಂದರೆ ಒಂದು ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇದೆ. 1 2 3. ಈ 1 2 3ನೇ ಆಗಬೇಕು ಅಂತಲ್ಲ, ಉದಾಹರಣೆಗೆ ನಾವು ಈಸಿ ಆಗಲಿ ಅಂತ ನಾನು 1 2 3 ಅಂತ ಎಲಿಮೆಂಟ್ಸ್ ತೊಗೊಂಡಿದ್ದೀವಿ. ಇಟ್ ಮೇ ಬಿ ಎ ಬಿ ಸಿ, ಸ್ಮಾಲ್ ಲೆಟರ್ಸ್ ಎ ಬಿ ಸಿ ಆಗಿರ್ಬೋದು, ಯಾವುದೇ ಆಗಿರಲಿ ಎಲಿಮೆಂಟ್ಸು. 3 ಎಲಿಮೆಂಟ್ಸ್ ಇದ್ದರೆ ದೇರ್ ವಿಲ್ ಬಿ 8 ಸಬ್ಸೆಟ್ಸ್ ಆಫ್ ದಟ್ ಸೆಟ್. 8 ಸಬ್ಸೆಟ್ಸ್ಗಳು ನಾವು ತಯಾರಿಸ್ಬೋದು ಒಂದು ಕೊಟ್ಟಿರುವ ಒಂದು ಸೆಟ್ಟಿಂದ. ಅದರೊಳಗೆ 3 ಎಲಿಮೆಂಟ್ ಇದ್ದರೆ ಈಗ ಯಾವ್ಯಾವುದು ನೋಡೋಣ. 8 ಆಗಬೇಕಲ್ಲ, ಯಾವ್ಯಾವುದು? ಮೊದಲನೇದಾಗಿ ಎಮ್ ಟಿ ಸೆಟ್. ಯಾವುದು ತೊಗೊಳ್ಳೋದು? ಎಮ್ ಟಿ ಸೆಟ್ ಈಸ್ ಆಲ್ಸೋ ಆ್ಯನ್ ಸಬ್ಸೆಟ್ ಆಫ್ ಗಿವನ್ ಸೆಟ್. ಅಂದರೆ ಎ ಇನ ಸಬ್ಸೆಟ್ ಎಮ್ ಟಿ ಸೆಟ್ ಕೂಡ ಒಂದು ಸಬ್ಸೆಟ್ ಆಗಿರುತ್ತೆ. ಅದು ಕೂಡ ಒಂದು ಸಬ್ಸೆಟ್ ಆಫ್ ಎ. ಓಕೆ, ಅದು ಒಂದಾಯಿತು. ನೆಕ್ಸ್ಟು ಸಿಂಗಲ್ಟನ್ ಸೆಟ್. ಅಂದರೆ ಸಿಂಗಲ್ಟನ್ ಅಂದರೆ ನಿಮ್ಗೆ ಗೊತ್ತಿದೆ, ಲಾಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಸೆಟ್ಸ್ ಅಂದಾಗ ನಿಮಗೆ ತಿಳ್ಕೊಂಡಿದ್ದೀರಾ. ಸಿಂಗಲ್ಟನ್ ಸೆಟ್ ಇಸ್ ಎ ಸೆಟ್ ವಿಚ್ ಕಂಟೈನ್ಸ್ ಓನ್ಲಿ 1 ಎಲಿಮೆಂಟ್. ಸೊ 1 ಅಂತ ಒಂದು ಎಲಿಮೆಂಟ್ ತೊಗೊಂಡಿದ್ದೀವಿ. ಆ ಸೆಟ್ ಎಲ್ಲಿರ್ತಕ್ಕಂಥ 1 ಅಂತ ತೊಗೊಂಡು ಒಂದು ಸೆಟ್ಟನ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ. ಸೊ ದೇರ್ ಫಾರ್ ಇಟ್ ಈಸ್ ಎ ಸಬ್ಸೆಟ್ ಆಫ್ ಎ. ಅದೇ ಥರ ಸಿಂಗಲ್ಟನ್ 2 ತೊಗೊಂಡಿದ್ದೀನಿ. ಸಿಂಗಲ್ಟನ್ ಸೆಟ್ 3. ಸೊ ದರ್ ಇಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಎ. ಮತ್ತು ಡಬ್ಲೆಟ್ಸ್ಗಳು ತೊಗೊಳ್ಳೋಣ. ಡಬ್ಲೆಟ್ಸ್ ಅಂದರೆ ಜೋಡಿಗಳು. 1, 2. ಸೊ ಇದು ಈ ಎಲಿಮೆಂಟ್ಸ್ಗಳೆಲ್ಲ ಎ ಅಲ್ಲಿರೋದು ಮಾತ್ರ ಚೂಸ್ ಮಾಡಬೇಕು. ಸೊ ಯಾಕೆಂದರೆ ಇಟ್ ಶುಡ್ ಬಿ ಎ ಸಬ್ಸೆಟ್ ಆಫ್ ಎ ಓನ್ಲಿ ಇಫ್ ದಿ ಎಲಿಮೆಂಟ್ಸ್ ಆಫ್ ದಟ್ ಸಬ್ಸೆಟ್ ಬಿಲಾಂಗ್ಸ್ ಟು ದಟ್ ಸೆಟ್ ಎ ಅಲ್ವಾ. ಸಬ್ಸೆಟ್ ಡೆಫಿನೇಷನ್ ಗೊತ್ತಿದೆ. ನಾವು ಸಬ್ಸೆಟ್ ಅಂತ ಯಾವಾಗ ಕರಿತೀವಿ? ಅದರೊಳಗಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಕೊಟ್ಟಿರುವ ಸೆಟ್ಟಲ್ಲಿ ಇದ್ದರೆ ಅದು ಸಬ್ಸೆಟ್ ಆಗುತ್ತೆ. ಈಗ 1, 2 ಯಾಕೆ ಸಬ್ಸೆಟ್ ಆಫ್ ಎ ಅಂದರೆ ಬಿಕಾಸ್ 1, 2 ಬಿಲಾಂಗ್ಸ್ ಟು ಎ. ಎ ಒಳಗಡೆ ಇದೆ. ಸೊ ಅದಕ್ಕೋಸ್ಕರ 1, 2 ಇಸ್ ಎ ಸಬ್ಸೆಟ್ ಆಫ್ ಎ. ಅದೇ ರೀತಿ 2, 3 ಇಸ್ ಎ ಸಬ್ಸೆಟ್. 1, 3 ಇಸ್ ಎ ಸಬ್ಸೆಟ್. ಆಲ್ ಪಾಸಿಬಲ್, ಎಲ್ಲ ರೀತಿಯ ಪಾಸಿಬಲ್ ಸಬ್ಸೆಟ್ಸ್ನ ಬರಿತಾ ಇದ್ದೀವಿ. ಫಸ್ಟು ಖಾಲಿ ಬರೆದ್ವಿ, ಎ ಯಾವುದು ಸೆಟ್ ಎಲಿಮೆಂಟ್ ತೊಗೊಳ್ದೆ.
ಆಮೇಲೆ ಸಿಂಗಲ್ ಎಲಿಮೆಂಟ್ಸ್ ಇರೋದು 3 ಬರೆದಿದ್ದೀವಿ. ಆಮೇಲೆ ಡಬಲ್ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು 3 ಬರೆದಿದ್ದೀವಿ. ಮತ್ತು ಇನ್ನೊಂದು ಜ್ಞಾಪಕ ಇಟ್ಕೋಬೇಕು, ಇಲ್ಲಿ ಆರ್ಡರ್ ಡಸ್ ನಾಟ್ ಮ್ಯಾಟರ್. ಇದೇ ಆರ್ಡ್ರೇ ಬರೀಬೇಕು ಅಂತೇನಿಲ್ಲ. ಇಲ್ಲಿ 2,3 ಅಂದರೂ ಒಂದೇ, 3,2 ಅಂದರೂ ಒಂದೇ ಅಲ್ವಾ. ಇದು ಜ್ಞಾಪಕ ಇಟ್ಕೋಬೇಕು. 3,2 ಅಂದರೂ ಅದೇ ಎಲಿಮೆಂಟ್ಸ್ ನಾವು ಫಸ್ಟ್ ಬರ್ದಿದ್ದೀನಿ, ಸೆಕೆಂಡ್ ಬರ್ದಿದ್ದೀನಿ, ಅದೇ ಬೇರೆ ಇದೇ ಬೇರೆ ಅಂತ ಆಗಲ್ಲ, ಇಲ್ಲಿ ಎಲ್ಲ ಒಂದೇ. ಸೊ ಎಷ್ಟು ಸೆಟ್ ಆಯಿತು? 7 ಸೆಟ್ ಆಗಿದೆ. ಇನ್ನೊಂದು ಸೆಟ್ ಯಾವುದು? ಸೆಟ್ ಎ ಇಟ್ ಸೆಲ್ಫ್ ಈಸ್ ದಿ ಸಬ್ಸೆಟ್. ಅಂದರೆ 1, 2, 3 ಅಂದರೆ ಏನು? ದಿ ಎ ದಟ್ ಇಟ್ ಸೆಲ್ಫ್ ಈಸ್ ಎ ಸಬ್ಸೆಟ್ ಆಫ್ ಎ. ಎ ಸೆಟ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಅಂದರೆ ಯಾವುದೇ ಸೆಟ್ ತೊಗೊಂಡ್ರೂ ಆ ಸೆಟ್ಟು ಅದಕ್ಕೆ ಅದು ಸಬ್ಸೆಟ್ ಆಗಿರುತ್ತೆ. ಯಾಕೆಂದರೆ ಅದರೊಳಗಿರ್ತಕ್ಕಂಥ ಎಲ್ಲ ಎಲಿಮೆಂಟು ಎಲ್ಲಿ ಇರಲೇಬೇಕು. ಡೆಫಿನೇಷನ್ ಪ್ರಕಾರ ಏನು ಹೇಳುತ್ತೆ? ಒಂದು ಸೆಟ್ಟು ಸಬ್ಸೆಟ್ ಆಗಬೇಕು ಇನ್ನೊಂದಕ್ಕೆ ಅಂದರೆ ಆ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಇನ್ನೊಂದು ಸೆಟ್ಟಲ್ಲಿ ಇರಬೇಕು. ಸೊ ಆದ್ದರಿಂದ ಇದು ಇಟ್ ಬಿಕಮ್ಸ್ ದಿ ಸಬ್ಸೆಟ್ ಆಫ್ ಎ. ಸೊ ಇಲ್ಲಿಗೆ ನಾವು ಇವತ್ತಿನ ಕ್ಲಾಸಲ್ಲಿ ಸಬ್ಸೆಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಓಪನ್ ಇಂಟರ್ವಲ್ ಅಂದರೆ ಏನು, ಕ್ಲೋಸ್ಡ್ ಇಂಟರ್ವಲ್ಸ್ ಅಂದರೆ ಏನು, ಓಪನ್ ಕ್ಲೋಸ್ಡ್ ಓಪನ್ ಇಂಟರ್ವಲ್ಸ್ ಅಂದರೆ ಏನು. ಸೊ ದೋಸ್ ಆರ್ ದಿ ಥಿಂಗ್ಸ್ ವಾಟ್ ವಿ ಹ್ಯಾವ್ ಲರ್ನ್ಡ್. ಜೊತೆಗೆ ಪವರ್ ಸೆಟ್ ಅಂದರೆ ಏನು, ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಪವರ್ ಸೆಟ್ಟಲ್ಲಿ. ಎಲಿಮೆಂಟ್ಸ್ ಇಸ್ ನಥಿಂಗ್ ಬಟ್ ಹಿಯರ್ ಸಬ್ಸೆಟ್ಸೇ ಇದು ಪವರ್ ಸೆಟ್ಟಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸು. ಸೊ 8 ಎಲಿಮೆಂಟ್ ಇದೆ ಈ ಉದಾಹರಣೆಯಲ್ಲಿ. ಸೊ ಆ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. P of A is equal to 2 power n number of elements in that ಪವರ್ ಸೆಟ್. ಸೊ ಇಷ್ಟು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಯೂನಿವರ್ಸಲ್ ಸೆಟ್ ಅಂದರೆ ಏನು, ಆಪ್ರೇಷನ್ಸ್ ಆನ್ ಸೆಟ್ಸ್, ವೆನ್ ಡಯಾಗ್ರಾಮ್ಸ್ ಮತ್ತು 2D ಅಪ್ಲಿಕೇಶನ್ಸ್ ಆಫ್ ಸೆಟ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ.